ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ಎಂಟ್ರಿ ರೋಲ್ಗೆ ನಡೆಸ್ತಿರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇದು ಫುಲ್ ಟೈಮ್ಗೆ ನಡೆಸ್ತಿರೋಂಥ ಹೈಯರಿಂಗ್ ಆಗಿದೆ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಜೊತೆಗೆ ಇನ್ನು ಮುಂದೆ ನನ್ನ ಚಾನಲಲ್ಲಿ ಹೇಗೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊಳೋದು, HR ರೌಂಡ್ಸಲ್ಲಿ ಹೇಗೆ ಆನ್ಸರ್ ಮಾಡೋದು, ಯಾವ ರೀತಿಯಾದಂಥ ಕ್ವೆಶನ್ಸ್ನ ಕೇಳ್ತಾರೆ, ಹಾಗೆ ನೀವು ಒಂದು ಜಾಬ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಕೆಲಸ ಸಿಗೋವರೆಗೂ ಏನೆಲ್ಲ ಫಾರ್ಮ್ಯಾಟ್ ಇರುತ್ತೆ, ಹೇಗೆ ನೀವು ಅಪ್ಲೈ ಮಾಡಿದ ಜಾಬ್ಗಳನ್ನ ಸಕ್ಸಸ್ಫುಲ್ಲಾಗಿ ತೊಗೊಳೋದು ಅನ್ನೋದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಅದನ್ನು ನಾನು ನನ್ನ ಚಾನಲಲ್ಲಿ ಕೋರ್ಸಸ್ ರೀತಿಯಲ್ಲಿ ಮಾಡಿ ಕೋರ್ಸಸ್ ಅನ್ನೋ ಒಂದು ಕಾಲಮಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಂಟ್ರೆಸ್ಟ್ ಇರೋರು ಅಲ್ಲೂ ಕೂಡ ಹೋಗಿ ನಿಮ್ಮ ವೀಡಿಯೋಸ್ನ ವಾಚ್ ಮಾಡಿ ತಿಳ್ಕೊಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಇಲ್ಲಿ ನಾನು ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅದು ಬಂದು ಪೀಪಲ್ OPS ಕ್ಲೌಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರುವಂಥದ್ದು. ಡೇಟಾ ಎಂಟ್ರಿ ರೋಲ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇದ್ದಾರೆ. ಅದು ಜಸ್ಟ್ 5 days ಆಗೋ ಅಷ್ಟೇ ಪೋಸ್ಟ್ ಆಗಿರೋವಂಥದ್ದು. ಇಲ್ಲಿ ಇನ್ನು ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಾನು ನಿಮಗೆ ಹೇಳಿದಾಗೆ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಆಗಿದೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಇನ್ನು ಜಾಬ್ ಇನ್ಫಾರ್ಮೇಷನ್ ನೋಡಬೇಕಂದ್ರೆ ಇಲ್ಲಿ ಅಬೌಟ್ ದ ಜಾಬ್ ಅನ್ನೋ ಕಾಲಮ್ ಕೂಡ ಇದೆ. ಇಲ್ಲಿ ನೀವು ನೋಡಿದ್ರೆ ಡೇಟಾ ಎಂಟ್ರಿ ರೋಲ್ಗೆ ಹೈಯರಿಂಗ್ನ ನಡೆಸ್ತಾ ಇರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ವರ್ಕ್ ಮೋಡ್ ಬಂದು ವರ್ಕ್ ಫ್ರಮ್ ಹೋಮ್ ರಿಮೋಟ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಫ್ರೆಷರ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಸ್ಯಾಲ್ರಿ ರೇಂಜ್ ನೋಡಿದ್ರೆ ನಿಮಗೆ 2,40,000ಇಂದ 3,60,000ವರೆಗೂ ಪರ್ ಇಯರ್ ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಯಾಕೆ ರೇಂಜ್ ಇಷ್ಟಿದೆ ಅಂದರೆ ನಿಮ್ಮ ಇಂಟರ್ವ್ಯೂ ಮೇಲೆ ಇಲ್ಲಿ ಡಿಪೆಂಡ್ನ ಮಾಡ್ತಾರೆ. ಜೊತೆಗೆ ನಿಮ್ಗೆ ಏನಾರು ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಈ ರೇಂಜಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವರ್ಕ್ ಡೇಸ್ ಎಷ್ಟು ದಿನ ಇರುತ್ತೆ ಅಂದರೆ ಇಲ್ಲಿ 5 days a week ಇರುತ್ತೆ. ಅಂದರೆ ನೀವು ಜಸ್ಟ್ 5 days ಮಾಡಬೇಕಾಗಿರುತ್ತೆ. ಸ್ಯಾಟರ್ಡೆ ಸಂಡೇ ನಿಮಗೆ ಇಲ್ಲಿ ಆಫ್ ಇರುತ್ತೆ. ಇನ್ನು ಜಾಬ್ ಟೈಪ್ ನೋಡಿದ್ರೆ ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಇದೆ. ಯಾವುದೇ ರೀತಿಯಾದಂಥ ಪಾರ್ಟ್ ಟೈಮ್ ವರ್ಕ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇಲ್ಲ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ವಿ ಆರ್ ಹೈಯರಿಂಗ್ ಫಾರ್ ಅ ಡೇಟಾ ಎಂಟ್ರಿ ಫ್ರೆಷರ್ ಟು ಜಾಯಿನ್ ಅವರ್ ರಿಮೋಟ್ ಆಪ್ರೇಟಿಂಗ್ ಟೀಮ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಡೇಟಾ ಎಂಟ್ರಿ ರೋಲ್ಗೆ ಹೈಯರಿಂಗ್ನ ನಡೆಸ್ತಾ ಇರೋದು ಫ್ರೆಷರ್ ಆಗಿದ್ರು ಕೂಡ ಹೋಗಿ ರಿಮೋಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದಿಸ್ ರೋಲ್ ಇಸ್ ಐಡೆಂಟಿಫೈ ಫಾರ್ ದ ವಿತ್ ಸ್ಟ್ರಾಂಗ್ ಟೈಪಿಂಗ್ ಸ್ಕಿಲ್ಸ್, ಅಕ್ಯುರಸಿ ಆ್ಯಂಡ್ ಐ ಟು ಡೀಟೇಲ್ ಹೂ ವಿಶ್ ಟು ಸ್ಟಾರ್ಟ್ ಅ ಕೆರಿಯರ್ ಇನ್ ಡೇಟಾ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿಯಾದಂಥ ವರ್ಕರ್ಸ್ನ ಎಕ್ಸ್ಪ್ಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿರಬೇಕು, ಹಾಗೆ ಅಕ್ಯುರಸಿ ಇರಬೇಕು, ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ ಅಥವಾ ಗ್ರಾಮೆಟಿಕ ಎರರ್ ಇಲ್ಲದೆ ಇರೋ ಹಾಗೆ ಟೈಪ್ ಮಾಡೋವಂಥವ್ರು ಬೇಕಾಗಿದ್ದಾರೆ. ಹಾಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಗಮನ ಇಟ್ಟು ನೋಡಿ ವರ್ಕ್ ಮಾಡೋವಂಥವ್ರು ಬೇಕಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ಯಾಕ್ ಆಫೀಸ್ ಆಪ್ರೇಟರ್ ಆರ್ ಅಡ್ಮಿನ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ಯಾಕ್ ಆಫೀಸ್ ಆಗಿ ಕೂಡ ಇಲ್ಲಿ ಹೈಯರಿಂಗ್ಸ್ನ ನಡೆಸ್ತಾ ಇದ್ದಾರೆ. ದಿಸ್ ಆಫರ್ ಗ್ರೇಟ್ಸ್ ಟು ಅಪಾರ್ಚುನಿಟಿ ಟು ಬಿಲ್ಡ್ ಅ ಫೌಂಡೇಶನ್ ಇನ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಜಿಟಲ್ ಡಾಕ್ಯುಮೆಂಟರಿ ವೈಲ್ ವರ್ಕಿಂಗ್ ಫ್ರಮ್ ಹೋಮ್. ಓಕೆ, ಇದು ಯಾವುದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಇದೊಂದು ಫೌಂಡೇಶನ್ ಆಗುತ್ತೆ ನಿಮಗೆ ಡೇಟಾ ಮ್ಯಾನೇಜ್ಮೆಂಟ್ ರೋಲ್ಗೆ ಹಾಗೆ ಡಿಜಿಟಲ್ ಡಾಕ್ಯುಮೆಂಟರಿ ರೋಲ್ಗೆ ಇಲ್ಲಿ ನಿಮಗೆ ಫೌಂಡೇಶನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಎಂಟ್ರಿ, ವೆರಿಫೈ ಆ್ಯಂಡ್ ಅಪ್ಡೇಟ್ ಡೇಟಾ ಇಂಟು ಇಂಟರ್ನಲ್ ಸಿಸ್ಟಮ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ವಿತ್ ಐ ಅಕ್ಯುರಸಿ ಆ್ಯಂಡ್ ಅಡಿಷ್ನಲ್ ಟು ಡೀಟೇಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಎಂಟ್ರಿ ಮಾಡಬೇಕಾಗಿರುತ್ತೆ, ಅದು ಸರಿ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಬೇಕಾಗಿರುತ್ತೆ, ಎಂಟ್ರಿ ಮಾಡಿ ವೆರಿಫೈ ಮಾಡಿರೋದನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಷ್ಟೇ, ಸಿಂಪಲ್ ಸ್ಟೆಪ್ಸ್ ಆಗಿರುತ್ತೆ. ಇದೇನು ಡ್ಯಾಶ್ಬೋರ್ಡ್ಸ್ಗಳು ಕೊಡ್ತಾರೆ ಅಂದರೆ ಗೂಗಲ್ ಶೀಟು, MS ಎಕ್ಸೆಲ್ ಆ ರೀತಿ ಡ್ಯಾಶ್ಬೋರ್ಡ್ಸ್ಗಳಲ್ಲಿ ನೀವು ಜಸ್ಟ್ ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸಗಳಿರುತ್ತೆ. ರಿವ್ಯೂ ಆ್ಯಂಡ್ ವ್ಯಾಲಿಡೇಟ್ ಡೇಟಾ ಟು ಎನ್ಶೋರ್ ಅಕ್ಯುರಸಿ ಆ್ಯಂಡ್ ಕಾಂಪ್ಲೆಕ್ಷನ್. ಓಕೆ, ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮಗೆ ಕೊಟ್ಟಿರೋಂಥ ಡೇಟಾ ಅಥವಾ ನೀವು ವರ್ಕ್ ಮಾಡಿರೋವಂಥದ್ದು ಕರೆಕ್ಟಾಗಿದೆ ಅಲ್ವಾ, ವ್ಯಾಲಿಡಿಟಿ ಇದೆ ಅಲ್ವಾ ಅಂತ ಚೆಕ್ ಮಾಡಿ ಅದನ್ನು
ಕಂಪ್ಲೀಟ್ ಮಾಡಿ ಪ್ರೊವೈಡ್ ಮಾಡುವಂಥದ್ದು ನಿಮಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಐಡೆಂಟಿಫೈ ಆ್ಯಂಡ್ ಕರೆಕ್ಟ್ ಎನಿ ಎರರ್ಸ್ ಆ್ಯಂಡ್ ಇನ್ಕಪ್ಷನ್ ಇನ್ ದ ಎರರ್ ಡೇಟಾ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರೋವಂಥದ್ದು ಅಥವಾ ಗ್ರಾಮರ್ ಮಿಸ್ಟೇಕ್ಸ್ ಇರೋವಂಥ ಡೇಟಾಗಳನ್ನ ಕೊಟ್ಟಿರ್ತಾರೆ. ಅದನ್ನು ನೀವು ಗಮನಿಸಿ ಕರೆಕ್ಟಾಗಿ ಯಾವುದೇ ರೀತಿಯಾದಂಥ ಗ್ರಾಮರ್ ಮಿಸ್ಟೇಕ್ಸ್ ಅಥವಾ ಎರರ್ ಇಲ್ಲದೆ ಇರೋ ಹಾಗೆ ಟೈಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೇಂಟೈನ್ ಆರ್ಗನೈಸೇಷನ್ ರೆಕಾರ್ಡ್ಸ್ ಆ್ಯಂಡ್ ಎನ್ಶೋರ್ ಡೇಟಾ ಅಕ್ಯುರಸಿ ಆ್ಯಂಡ್ ಆಲ್ ದ ಟೈಮ್. ಓಕೆ, ಇಲ್ಲಿ ಆರ್ಗನೈಸೇಷನ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಾಗಿರುತ್ತೆ, ಹಾಗೆ ಅದು ಲೀಕ್ ಆಗದೆ ಇರೋ ಹಾಗೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ ಎಲ್ಲ ಟೈಮಲ್ಲೂ ಅಂತ ಹೇಳ್ತಾ ಇದ್ದಾರೆ. ಪ್ರಿಪೇರ್ ಡೇಟಾ ರೆಸ್ಪಾನ್ಸ್ ಆ್ಯಂಡ್ ಸಮ್ಮರಿ ಆ್ಯಸ್ ಪರ್ ಪ್ರಾಜೆಕ್ಟ್ಸ್ ರಿಕ್ವೈರ್ಮೆಂಟ್ಸ್. ಇವಾಗ ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಅದು ರಿಕ್ವೈರ್ಮೆಂಟ್ಸ್ಗಳನ್ನ ಕೇಳಿರ್ತಾರೆ. ಓಕೆನಾ, ಹೇಗೆ ಮಾಡಬೇಕು ಅಥವಾ ಡೆಡ್ಲೈನು ಆ ರೀತಿಯಾದಂಥ ಇಲ್ಲಿ ನಿಮಗೆ ರಿಕ್ವೈರ್ಮೆಂಟ್ಸ್ಗಳನ್ನ ಇಟ್ಟಿರ್ತಾರೆ. ಅಂದರೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಒಂದೊಂದು ಪ್ರಾಜೆಕ್ಟ್ಗೆ ಬೇರೆ ಬೇರೆ ಥರ ಇರುತ್ತೆ. ಅವ್ರು ನಿಮಗೆ ಹೇಳ್ತಾರೆ ಹೇಗೆ ಮಾಡಬೇಕು, ಏನು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ, ಅದ್ರ ಪ್ರಕಾರ ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪರ್ಫಾರ್ಮ್ ರೆಗ್ಯುಲರ್ ಡೇಟಾ ಬ್ಯಾಕಪ್ ಆ್ಯಂಡ್ ಮೇಂಟೈನ್ ಸಿಸ್ಟಮ್ ಸೆಕ್ಯೂರಿಟಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಪ್ರಾಜೆಕ್ಟ್ ಆದಮೇಲೆ ಆ ಡೇಟಾ ಅವ್ರಿಗೆ ಸಬ್ಮಿಟ್ ಆದಮೇಲೆ ಅದನ್ನು ಬ್ಯಾಕಪ್ ಮಾಡಿಬಿಡಬೇಕು. ಯಾವುದೇ ರೀತಿಯಾದಂಥ ಬ್ಯಾಕಪ್ ಇಲ್ಲದೆ ಇರೋ ಹಾಗೆ ನೀವು ಇಟ್ಕೊಳ್ಬಾರ್ದು. ಹಾಗೆ ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಆ್ಯಂಡ್ ಸಪೋರ್ಟ್ ಟು ಎನ್ಶೋರ್ ಸ್ಮೂತ್ ವರ್ಕ್ ಫ್ಲೋ. ಅಂದರೆ ವರ್ಕರ್ಸ್ ಬೇರೆ ಟೀಮ್ ಮೆಂಬರ್ಸ್ ಇರ್ತಾರೆ ಅಲ್ವಾ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಕಂಬೈನ್ಡ್ ಆಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ವರ್ಕ್ ಫ್ಲೋ ಅಲ್ಲಿ ವರ್ಕ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಾಲೋ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ OPS ಫ್ರಮ್ ಡೇಟಾ ಎಂಟ್ರಿ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ರೀತಿಯಲ್ಲಿ ನೀವು ಇಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಡೇಟಾ ಎಂಟ್ರಿ ರೋಲಲ್ಲಿ. ಹಾಗೆ ಕ್ವಾಲಿಟಿ ಕಂಟ್ರೋಲ್ ಇರಬೇಕು. ಅಂದರೆ ನೀವು ಸಬ್ಮಿಟ್ ಮಾಡೋವಂಥ ಪ್ರಾಜೆಕ್ಟ್ಸಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ ನೋಡ್ಕೊಬೇಕು. ಕ್ವಾಲಿಟಿ ಇರಬೇಕು, ಅದು ನೋಡಿದ್ರೆ ಜಾಸ್ತಿ ಏನಿಲ್ಲ ಓಕೆ ಅನ್ನೋ ಹಾಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಕ್ವೈರ್ಮೆಂಟ್ಸ್ ಏನೇನು ಕೇಳಿದ್ದಾರೆ ಅಂದರೆ ಎಕ್ಸಲೆಂಟ್ ಟೈಪಿಂಗ್ ಸ್ಪೀಡ್. ಅಂದರೆ ನೀವು ಈ ಕೆಲಸ ಮಾಡೋದಕ್ಕೆ ನಿಮಗೆ ಏನೇನು ಸ್ಕಿಲ್ಸ್ ಇರಬೇಕು, ಏನೆಲ್ಲ ಗೊತ್ತಿರಬೇಕು ಅಂತ ಕೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಟೈಪಿಂಗ್ ಸ್ಪೀಡ್ ಕೇಳ್ತಾ ಇದ್ದಾರೆ. ನಿಮಗೆ ಚೆನ್ನಾಗಿ ಬೇಗ ಟೈಪ್ ಮಾಡೋಕ್ಕೆ ಬರಬೇಕು. ಅದು ಮಿನಿಮಮ್ 45 WPM ಇರಬೇಕು, ಅಕ್ಯುರಸಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಟೈಪಿಂಗ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಅದು 45, 30, 25 ಅಂತ ನಂಬರ್ಸ್ನ ತೋರಿಸುತ್ತೆ. ನೀವು ಟೈಪಿಂಗ್ ಆ್ಯಪ್ಗಳನ್ನ ಯೂಸ್ ಮಾಡಿದರೆ ಆ ರೀತಿ 45 ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಪ್ರೊಫೆಷ್ನಲ್ ಇನ್ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್ ಆ್ಯಂಡ್ ಬೇಸಿಕ್ ಡೇಟಾ ಎಂಟ್ರಿ ಟೂಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್ಗಳ ರೀತಿಯಾದಂಥ ಆ್ಯಪ್ಗಳು, ಯಾವುದೆಲ್ಲ ಡೇಟಾ ಎಂಟ್ರಿ ಆ್ಯಪ್ಗಳನ್ನ ಯೂಸ್ ಮಾಡ್ತೀವಿ ನಾವು, ಆ ಆ್ಯಪ್ಗಳಲ್ಲಿ ನಿಮಗೆ ಪ್ರೊಫೆಷ್ನಲ್ ಆಗಿರಬೇಕು, ಯೂಸ್ ಮಾಡೋದಕ್ಕೆ ಬರಬೇಕಂತ ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಆರ್ಗನೈಸೇಷನಲ್ ಸ್ಕಿಲ್ಸ್. ಅಟೆನ್ಷನ್ ಟು ಡೀಟೇಲ್ ಇರಬೇಕು. ಚಿಕ್ಕ ವಿಷಯಗಳನ್ನು ಗಮನ ಇಟ್ಟು ನೋಡಿ, ಯಾವುದೇ ರೀತಿಯಾಗಿ ಮಿಸ್ಟೇಕ್ಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಆರ್ಗನೈಸೇಷನ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹಾಗೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಎನ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಯಾರು ಕೂಡ ಯಾವಾಗಲೂ ಗೈಡ್ ಮಾಡ್ತಾ ಪ್ರೆಷರ್ ಹಿಡದೆ ಇರೋ ಹಾಗೆ ನಿಮ್ಮ ಕೆಲಸನ ನೀವು ನೀಟಾಗಿ ಮನೆಯಿಂದನೇ ಮಾಡೋಕ್ಕೆ ಆಗಬೇಕು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎಬಿಲಿಟಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ಪ್ರೊಫೆಷ್ನಲ್ ಆಗಿ ಮಾತಾಡೋದಕ್ಕೆ ಬರಬೇಕು. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಷನ್ ಆ್ಯಂಡ್ ಮೇಂಟೈನ್ ಡೇಟಾ ಕಾನ್ಫಿಡೆನ್ಸ್ ಆ್ಯಂಡ್ ಅಕ್ಯುರಸಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಕಂಪನಿ ಡೇಟಾ ಕೊಟ್ಟಿರುತ್ತೆ ಅಲ್ವಾ, ಅದೆಲ್ಲೂ ಲೀಕ್ ಆಗದೆ ಇರೋ ಹಾಗೆ, ಸ್ಪ್ರೆಡ್ ಆಗದೆ ಇರೋ ಹಾಗೆ ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಬೇಕು. ಹಾಗೆ ಅಕ್ಯುರಸಿಯಿಂದ ವರ್ಕ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಸಿಂಪಲ್ ಜಾಬು. ಜಸ್ಟ್ ಅವ್ರು ಕೊಡೋವಂಥ ಡೇಟಾನ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ, ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ನೀವು ಟೈಪ್ ಮಾಡಿ ಸೆಂಡ್ ಮಾಡುವಂಥದ್ದಾಗಿರುತ್ತೆ. ನಾನು ನಿಮಗೆ ಇನ್ನೊಂದು ಬೆಸ್ಟ್ ಟಿಪ್ಸ್ ಕೊಡಲಾ? ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೆ. ಹೇಗೆ ಅಂದರೆ ಅವ್ರು ನಿಮಗೆ ಡೇಟಾ ಕೊಡ್ತಾರೆ ಅಲ್ವಾ, ಅದರಲ್ಲಿ ಕೆಲವೊಂದು ಪ್ಯಾರಾಗ್ರಾಫ್ನ ನೀವು ಕಾಪಿ ಮಾಡಿಕೊಂಡು ChatGPTಲಿ ಹಾಕಿ, ಓಕೆನಾ, ವಿತೌಟ್ ಎನಿ ಗ್ರಾಮರ್ ಆರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದನ್ನು ರೀರೈಟ್ ಮಾಡಿಕೊಡಿ ಅಂತ ನೀವು ChatGPTಲಿ ಹಾಕಿದ್ರೆ ಅದು ನಿಮಗೆ ರೀರೈಟ್ ಮಾಡಿ ಕೊಡುತ್ತೆ, ಏನೇ ಮಿಸ್ಟೇಕ್ಸ್ ಇದ್ರೂ. ಓಕೆನಾ, ಅದನ್ನು ಸೇಮ್ ಕಾಪಿ ಪೇಸ್ಟ್ ಮಾಡಿ ಅಷ್ಟೇ.
ತುಂಬ ಸಿಂಪಲ್. ಅವರು ಪ್ಯಾರಾಗ್ರಾಫ್ ರೀತಿಯಲ್ಲಿ ಅಥವಾ ಪೇಜ್ ವೈಸಲ್ಲಿ ನಿಮಗೆ ಕೊಡ್ತಾರೆ ಅಲ್ವಾ, ಇಷ್ಟಿಷ್ಟು ಲೈನ್ಸ್ ಅಂತ ನೀವು ಕಾಪಿ ಮಾಡಿ ಚಾಟ್ ಜಿ ಪಿ ಟಿಲಿ ಹಾಕಿ ಮಿಸ್ಟೇಕ್ಸ್ ಇಲ್ಲದೆ ಕೊಡಿ ಅಂತ ಕೇಳಿದರೆ ಚಾಟ್ ಜಿ ಪಿ ಟಿ ನಿಮಗೆ ರೀರೈಟ್ ಮಾಡಿಕೊಡುತ್ತೆ. ಅದನ್ನು ಕಾಪಿ ಮಿಸ್ ಮಾಡಿ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಕೆಲಸ. ಅದಕ್ಕೆ ನಿಮಗೆ 2,40,000ಇಂದ 3,60,000ವರೆಗೂ ಅಮೌಂಟ್ನ ಕೊಡ್ತಾ ಇದ್ದಾರೆ. ಸೊ ಯಾರೂ ಮಿಸ್ ಔಟ್ ಮಾಡ್ಕೊಳ್ಬೇಡಿ, ಒಳ್ಳೆ ಆಪರ್ಚುನಿಟಿ ಇದೆ, ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಇನ್ನೊಂದು ಸಲ ಬೇಕಾದರೆ ಅದು ಇನ್ಫಾರ್ಮೇಷನ್ನ ಚೆಕ್ಔಟ್ ಮಾಡ್ಕೊಬೋದು. ಸೇಮ್ ಇನ್ಫಾರ್ಮೇಷನೇ ಇದೆ, ಬೇಕಂದರೆ ಇನ್ನೊಂದು ಸಲ ಓದಿ ನೀವು ಆಮೇಲೆ ಅಪ್ಲೈನ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಜಸ್ಟ್ 7 days ಲೆಫ್ಟ್ ಅಂತ ಕೇಳ್ತದೆ, ಅಂದರೆ ಅಪ್ಲಿಕೇಶನ್ಸ್ನ ತೊಗೊಳಕ್ಕೆ ಜಸ್ಟ್ 7 days ಲೆಫ್ಟ್ ಅಂತ ಹೇಳ್ತಾ ಇದೆ. ಆಮೇಲೆ ಕ್ವಿಕ್ ಅಪ್ಲೈ ಅಂತ ಕೇಳಿದೆ ನೋಡಿ, ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೇಳುತ್ತೆ. ಏನಂದರೆ ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗಿರುತ್ತೆ ಇಲ್ಲಿ, ಹಾಗೆ ನಿಮ್ಮ ಮೊಬೈಲ್ ನಂಬರ್, ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಜೆಂಡರ್, ಏನು ವರ್ಕ್ ಮಾಡ್ತೀರಾ ಅಥವಾ ನೀವೇನು ಹೌಸ್ ವೈಫಾ, ಸ್ಟೂಡೆಂಟಾ, ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ, ಅದನ್ನು ನೀವು ಇಲ್ಲಿ ಆಕ್ಯುಪೇಷನ್ ಅಂತ ಅಲ್ಲಿ ಹಾಕಬೇಕಾಗಿರುತ್ತೆ, ನೀವು ಹೌಸ್ ವೈಫಾ ಸ್ಟೂಡೆಂಟಾ ಅಂತ. ಆಮೇಲೆ ಟೈಪ್, ನೀವು ಫ್ರೆಷರ್ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಮತ್ತು ಪ್ರೊಫೆಷ್ನಲ್ಸ್ಗೆ ಕೊಡ್ತಾ ಇಲ್ಲ. ಸೊ ಇಲ್ಲಿ ಫ್ರೆಷರ್ಸಿಗೆ ಮಾತ್ರ ಓಪನಿಂಗ್ ಇರೋದ್ರಿಂದ ನೀವು ಫ್ರೆಷರ್ಸ್ ಅಂತಲೇ ಹಾಕಿ. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಫ್ರೆಷರ್ ಅಂತ ಹಾಕಿ, ಯಾಕಂದರೆ ಇಲ್ಲಿ ಫ್ರೆಷರ್ಸ್ಗೆ ಮಾತ್ರ ಇಲ್ಲಿ ಹೈರಿಂಗ್ನ ನಡೆಸ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಬೇಡಿ, ಫ್ರೆಷರ್ ಅಂತ ಹೇಳಿ ನೀವು ಇಲ್ಲಿ ಜಾಯಿನ್ನ ಹಾಕ್ಬೋದು. ಓಕೆನಾ. ಅದಾದಮೇಲೆ ಇಲ್ಲಿ ಏನಾರ ನಿಮಗೆ ಹೇಗೆ ಹೇಳ್ತಾರೆ, ಏನಾರ ಪ್ರಾಬ್ಲಮ್ ಇದೆಯಾ ಫಿಸಿಕಲಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋ ಅಂತ ಹಾಕಿ, ಎಸ್ ಅಂತ ಇದ್ದರೆ ಎಸ್ ಅಂತಲೇ ಹಾಕ್ಬೋದು. ಆಮೇಲೆ ನಿಮ್ಮ ಲೊಕೇಶನ್ ಕೇಳ್ತಾ ಇದೆ, ನಿಮ್ಮ ಲೊಕೇಶನ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಆಮೇಲೆ ಇಲ್ಲಿ ಕಂಡೀಷನ್ಸ್ಗೆ ಅಗ್ರಿ ಮಾಡಬೇಕಾಗಿರುತ್ತೆ. ಓಕೆನಾ, ಜಸ್ಟ್ ಅ ಮಿನಿಟ್. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನು ಇಷ್ಟು ಡೀಟೇಲ್ಸ್ ಹಾಕ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ನೀವು ಹಾಕಿರೋಂಥ ಇಮೇಲ್ಗೆ ಒಂದು OTP ಬರುತ್ತೆ. ಆ OTPನ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನನಗೆ ಬಂದಿರೋಂಥ OTPನ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಹಾಗೆ ನಿಮಗೆ ಬಂದಿರೋಂಥ OTPನ ನೀವಲ್ಲಿ ಫೀಡ್ ಮಾಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಸಾರಿ, ಬೇರೆ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ನಿಮಗೆ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ನೀವು ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಅದನ್ನು ನೀವು ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ವೆರಿಫೈ ಮಾಡಬೇಕಾಗಿರುತ್ತೆ. ಸೊ ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಕೇಳ್ತಾ ಇದೆಯಲ್ಲ, ಅದ್ರ ಮೇಲೆ ಇಲ್ಲಿ ನಿಮಗೆ ಸೈಡಲ್ಲಿ ವೆರಿಫೈ ಅನ್ನೋ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನೋಡಿದ್ರೆ ನನ್ನ ಮೊಬೈಲ್ಗೆ ಒಂದು OTP ಬಂದಿದೆ, ನಾನು ಅದನ್ನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಬಂದಿರುವಂಥ OTPನ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ ನಿಮ್ಮ ರೆಸ್ಯೂಮ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ನನ್ನ ರೆಸ್ಯೂಮು ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಇಲ್ಲಿ ತೋರಿಸುತ್ತೆ. ಓಕೆನಾ. ಇದಿಷ್ಟು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಅವರು ಏನೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು.
ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.